ಮಾ ಇಂಟಿ ಬಂಗಾರಂ ಒಂದು ಫ್ಯಾಮಿಲಿ ಡ್ರಾಮಾ ಜೊತೆಗೆ ಆಕ್ಷನ್ ಅಂಶಗಳನ್ನು ಹೊಂದಿರುವ ನಮ್ಮ ಈ ಸಿನಿಮಾ ಸ್ಮಿತಾ ಪ್ರಭು ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ನಿರ್ದೇಶನವನ್ನು ಬಿ.ವಿ. ನಂದಿನಿ ರೆಡ್ಡಿ ಮಾಡಿದ್ದಾರೆ. ಸ್ಟೋರಿ ಕಡೆ ಹೋಗೋದಾದ್ರೆ, ಸಾಮಾನ್ಯವಾಗಿ ಕಾಣುವ ಕುಟುಂಬದ ಸೊಸೆಯೊಬ್ಬಳಿಗೆ ಒಂದು ರಹಸ್ಯಮಯ ಹಳೆಯ ಜೀವನ ಇರುತ್ತದೆ. ಕುಟುಂಬವನ್ನು ರಕ್ಷಿಸಲು ಆಕೆ ತನ್ನ ನಿಜವಾದ ಶಕ್ತಿಯನ್ನು ತೋರಿಸುವ ಕತೆ ಇದು. ಫ್ಯಾಮಿಲಿ ಎಮೋಷನ್ ಮತ್ತು ಆಕ್ಷನ್ ಎರಡನ್ನು ಮಿಶ್ರಣ ಮಾಡಲಾಗಿದೆ. ನಮಸ್ಕಾರ ಸ್ನೇಹಿತರೆ, ಸಲಾರ್ ಟು ರಿವ್ಯೂ ಕನ್ನಡ ಚಾನಲ್ಗೆ ಸ್ವಾಗತ. ಪ್ಲಸ್ ಪಾಯಿಂಟ್ ಕಡೆ ಹೋಗೋದಾದ್ರೆ, ಸಮಂತಾ ಅವರ ಆಕ್ಷನ್ ಅವತಾರ ತುಂಬಾನೇ ಚೆನ್ನಾಗಿದೆ. ಕುಟುಂಬದ ಭಾವನೆಗಳು ಹಿಡಿದಿಟ್ಟುಕೊಳ್ಳುವಲ್ಲಿ ತುಂಬಾನೇ ಸಾಧ್ಯವಾಗಿದೆ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಮತ್ತು ತಾಂತ್ರಿಕ ಕೆಲಸಗಳು ತುಂಬಾನೇ ಚೆನ್ನಾಗಿ ಇದರಲ್ಲಿ ಮಾಡಿದ್ದಾರೆ. ವಿಭಿನ್ನ ನಾಯಕಿ ಕೇಂದ್ರಿತ ಕಥೆಯಾಗಿದೆ. ಮೈನಸ್ ಪಾಯಿಂಟ್ ಕಡೆ ಹೋದಾದ್ರೆ, ಕೆಲವರಿಗೆ ಕಥೆಯ ರನ್ ಸ್ವಲ್ಪ ನಿಧಾನ ಅನಿಸ್ಬೋದು. ಫ್ಯಾಮಿಲಿ ಡ್ರಾಮಾ ಭಾಗ ಹೆಚ್ಚು ಇರುವುದರಿಂದ ಪಕ್ಕಾ ಆಕ್ಷನ್ ಸಿನಿಮಾ ನಿಲ್ಲಿಸುವವರಿಗೆ ಸ್ವಲ್ಪ ಕಡಿಮೆ ಅನ್ನಿಸ್ಬೋದು. ಒಟ್ಟಾರೆಯಾಗಿ ಈ ತೆಲುಗಿಂದ ಬಂದಿರುವ ಈ ಮೂವಿ ಫ್ಯಾಮಿಲಿ ಪ್ಲಸ್ ಆಕ್ಷನ್ ಎಂಟರ್ಟೈನ್ಮೆಂಟ್. ಸಮಂತಾ ಅವರ ಹೊಸ ಸ್ಟೈಲಲ್ಲಿ ಪಾತ್ರ ನೋಡಲು ಇಷ್ಟಪಡುವವರಿಗೆ ಒಮ್ಮೆ ನೋಡಬಹುದಾದ ಸಿನಿಮಾ. ನನ್ನ ರೇಟಿಂಗ್ ಬಂದು 5ಕ್ಕೆ 4 ಪಾಯಿಂಟ್ ಕೊಡ್ತೀನಿ. ರಿವ್ಯೂ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನಿಮಗೆ ಈ ಸಿನಿಮಾದ ರಿವ್ಯೂ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಥ್ಯಾಂಕ್ ಯು ಸೋ ಮಚ್.